ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಒಂದೇ ಒಂದು ಪುಟಾಣಿ ಅರಿಶಿಣದ ಗಂಟು ನಿಮ್ಮ ಎಲ್ಲ ಕಷ್ಟಗಳಿಂದ ಕೊಡುತ್ತೆ ಪರ್ಮನೆಂಟ್ ಮುಕ್ತಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅರಿಶಿಣದ ಪುಡಿ ಇದನ್ನ ನೋಡಿದ ತಕ್ಷಣ ಏನ್ ನೆನಪಾಗುತ್ತೆ ಹೇಳಿ? ಅಡುಗೆಗೆ ಹಾಕ್ತಾರೆ, ದೇವರಿಗೆ ಅರ್ಪಿಸ್ತಾರೆ, ಗಾಯ ಆಗಿದ್ರೆ, ರಕ್ತ ಸುರಿತಾ ಇದ್ರೆ ಅದ್ರ ಮೇಲೆ ಹಚ್ತಾರೆ. ಅಷ್ಟೇ ಅಲ್ಲ, ಮುಖಕ್ಕೆ ಹಚ್ಕೊಂಡು ಮುಖದ ಮೇಲಿನ ಕಲೆಗಳು ಮಾಯ ಆಗುವ ಹಾಗೆ ನೋಡ್ಕೊಳ್ತಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದ್ರಲ್ಲೇನಿದೆ ವಿಶೇಷ ಅಂತ ನೀವೆಲ್ಲ ಅನ್ಕೊಳ್ತಾ ಇದ್ದೀರಾ ತಾನೆ? ಈ ವಿಚಾರ ಏನೋ ಗೊತ್ತಿದೆ. ಗೊತ್ತಿಲ್ಲದೆ ಇರೋ ವಿಚಾರ ಏನಪ್ಪಾ ಅಂತಂದ್ರೆ, ಇದೇ ಅರಿಶಿಣದ ಪುಡಿ ನಿಮ್ಮ ಜೀವನದಲ್ಲಿರುವ ಕಷ್ಟಗಳಿಂದ ನಿಮ್ಮನ್ನ ಮುಕ್ತಿ ಕೊಡುವ ಶಕ್ತಿಯನ್ನ ಹೊಂದಿದೆ. ಹೀಗ್ ನಾವು ಹೇಳ್ತಾ ಇಲ್ಲ, ನಮ್ಮ ಹಿರಿಯರು ರಚಿಸಿರುವ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನಿಮಗೆ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಆರೋಗ್ಯ ಸಮಸ್ಯೆ ಆಗಿರಬಹುದು, ಇಲ್ಲ ವ್ಯಾಪಾರದ ಸಮಸ್ಯೆಯೇ ಆಗಿರಬಹುದು. ಅದೆಂಥ ಸಮಸ್ಯೆ ಆಗಿದ್ರೂ ಅದರಿಂದ ಪರ್ಮನೆಂಟ್ ಆಗಿ ಮುಕ್ತಿ ಕೊಡುತ್ತೆ ಈ ಅರಿಶಿಣದ ಅದ್ಭುತ ಉಪಾಯ. ಹಾಗಾದ್ರೆ ಆ ಉಪಾಯ ಏನು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಈ ವಿಡಿಯೋವನ್ನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆಗ್ಲೇ ನಿಮಗೆ ಈ ಉಪಾಯ ಸ್ಪಷ್ಟವಾಗಿ ಅರ್ಥ ಆಗೋದು. ಅದೇ ಅರಿಶಿಣದ ಪುಡಿಯಿಂದ ಹೇಗೆ ಕಷ್ಟಗಳ ವ್ಯೂಹದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋ ಉಪಾಯವನ್ನ ಹೇಳ್ತೀವಿ. ಇಲ್ಲಿ ಹೇಳಿರೋ ಹಾಗೆ ನೀವು ಮಾಡ್ತಾ ಹೋದ್ರೆ ಸಾಕು. ಈ ಉಪಾಯ ಮಾಡೋದ್ರಿಂದ ನಿಮಗೆ ಇನ್ನೊಂದು ಲಾಭ ಇದೆ. ಹಿತಶತ್ರುಗಳ ಕಾಟದ ವಿರುದ್ಧ ಈ ಅರಿಶಿಣದ ಪುಡಿ ಶ್ರೀರಕ್ಷೆಯಂತೆ ಕೆಲಸ ಮಾಡಿ ನಿಮ್ಮನ್ನ ರಕ್ಷಿಸುತ್ತೆ. ವೀಕ್ಷಕರೇ, ಅಡುಗೆ ಮನೆಯಲ್ಲಿರುವ ಅರಿಶಿಣ, ಏಲಕ್ಕಿ, ಜೀರಿಗೆ, ಸಾಸಿವೆ, ಕಾಳುಮೆಣಸು ಹಾಗೂ ಇನ್ನೂ ಬೇರೆ ಬೇರೆ ಪದಾರ್ಥಗಳಿವೆಯಲ್ವಾ? ಇವೆಲ್ಲವೂ ಅಡುಗೆಗೆ ಬಳಸ್ತೇವೆ ನಿಜ. ಇದ್ರ ಜೊತೆಗೆ ಇದು ನಮ್ಮ ಆರೋಗ್ಯಕ್ಕೂ ಕೂಡ ಉತ್ತಮ, ಅದು ಸಹ ನಿಜ. ಆದ್ರೆ ಇವುಗಳಲ್ಲಿರೋ ಶಕ್ತಿ ಮಾತ್ರ ನಮಗೆ ಗೊತ್ತೇ ಇರಲ್ಲ. ಅದಕ್ಕೆ ನೋಡಿ, ನಮ್ಮ ಹಿರಿಯರು ಯಾವ್ದಾದ್ರೂ ಒಳ್ಳೆ ಕೆಲಸಕ್ಕೆ ಹೊರಟಾಗ 2 ಏಲಕ್ಕಿಯನ್ನ ಜೇಬಲ್ ಹಾಕೊಂಡು ಹೋಗು ಅಂತ ಹೇಳ್ತಾರೆ. ಹಣಕಾಸಿನ ವಿಷಯಕ್ಕೆ ಹೊರಗಡೆ ಹೋಗ್ತಿರುವಾಗ 1-2 ಮೆಣಸಿನಕಾಳನ್ನ ಜೊತೆಗೆ ತಗೊಂಡು ಹೋಗು ಹೀಗೆ ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ಯಾವುದೇ ಕೆಲಸಕ್ಕೆ ಹೋದ್ರೂ ಆ ಕೆಲಸ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ. ಅದೇ ರೀತಿ ಅರಿಶಿಣದ ಪುಡಿಯೊಳಗೂ ಒಂದು ಶಕ್ತಿ ಇದೆ. ಆ ಶಕ್ತಿ ದುಷ್ಟಶಕ್ತಿಗಳ ವಿರುದ್ಧ ನಮ್ಮನ್ನ ರಕ್ಷಿಸತ್ತೆ. ಹಾಗಂತ ಕೈಯಲ್ಲೇ ಹಿಡ್ಕೊಂಡು ಹೋದ್ರೆ ಆಗತ್ತಾ? ಅದಕ್ಕೂ ಕೆಲ ವಿಧಾನಗಳಿವೆ. ಅದನ್ನ ನೀವು ಪಾಲಿಸ್ಬೇಕು. ಅದು ಹೇಗೆ ಅಂತ ನಾವು ಹೇಳ್ತೀವಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನೊಳಗೆ 7 ಚಕ್ರಗಳಿರುತ್ತವೆ. ಆ 7 ಚಕ್ರಗಳು ಯಾವಾಗ ಜಾಗೃತಗೊಳ್ಳುತ್ತವೆಯೋ ಆಗಲೇ ಮನುಷ್ಯ ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಕಂಡುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆ ಚಕ್ರಗಳನ್ನ ಜಾಗೃತಗೊಳಿಸೋದು ಅಷ್ಟೇ ಅಲ್ಲ, ಅದನ್ನ ಆಕ್ಟಿವ್ ಆಗಿಡೋ ಶಕ್ತಿ ಈ ಅರಿಶಿಣದ ಪುಡಿಗೆ ಇದೆ. ಅದರಲ್ಲೂ ಅರಿಶಿಣದ ಪುಡಿಯೊಳಗಿರುವ ಶಕ್ತಿ ಮನುಷ್ಯನ ಮಣಿಪುರ ಚಕ್ರದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ನಿಮ್ಮ ಸುತ್ತ ಇರೋ ಔರಾ ಚಕ್ರವನ್ನು ಕೂಡ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಇದೇ ಕಾರಣಕ್ಕೆ ಹಿಂದಿನ ಕಾಲದಲ್ಲಿ ಸದಾ ಅರಿಶಿಣದ ಪೊಟ್ಟಣವನ್ನ ಜೊತೆಗೆ ಇಟ್ಕೊಳ್ತಾ ಇದ್ರು. ಈ ಉಪಾಯ ಹೇಗಪ್ಪ ಮಾಡಬೇಕು ಅಂತಂದ್ರೆ, ಮೊದಲಿಗೆ ಒಂದು ಹಳದಿ ಬಟ್ಟೆಯನ್ನ ತಗೊಳ್ಳಿ. ಅಂಗೈ ಅಗಲದ ಬಟ್ಟೆ ಇದ್ರೆ ಸಾಕು. ಅದರಲ್ಲಿ ಸ್ವಲ್ಪ ಅರಿಶಿಣದ ಪುಡಿಯನ್ನ ತಗೊಳ್ಳಿ. ಅದನ್ನ ಪುಟ್ಟ ಗಂಟನ್ನಾಗಿ ಮಾಡ್ಕೊಳ್ಳಿ. ಆ ಗಂಟನ್ನ ಹಳದಿ ಬಣ್ಣದ ದಾರದಿಂದ ಕಟ್ಬಿಡಿ. ಆ ಗಂಟನ್ನ ದೇವರ ಫೋಟೋ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ. ಆ ಗಂಟನ್ನ ನಿಮ್ಮ ಜೇಬಲ್ಲಿ ಇಲ್ಲ ಅಂತಂದ್ರೆ ನೀವು ಉಪಯೋಗಿಸೋ ಬ್ಯಾಗ್ನಲ್ಲಿ ಇಟ್ಕೊಂಡ್ಬಿಡಿ. ನೀವು ಯಾವುದಾದ್ರೂ ಹಣಕಾಸಿನ ವ್ಯವಹಾರ ಅಥವಾ ಶುಭ ಕಾರ್ಯ ಆರಂಭ ಮಾಡೋ ಮುನ್ನ ಈ ಗಂಟನ್ನ ಮುಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇದು ನಿಮ್ಮ ಬಳಿ ಯಾವ ದುಷ್ಟಶಕ್ತಿಗಳು ಕೂಡ ಹತ್ರ ಸುಳಿಯದಿರೋ ಹಾಗೆ ಮಾಡುತ್ತೆ. ಜೊತೆಗೆ ಇದರೊಳಗಿರುವ ದೈವಿ ಶಕ್ತಿ ನಿಮ್ಮ ಸಮಸ್ಯೆಗಳನ್ನ ಒಂದೊಂದಾಗಿ ದೂರ ಮಾಡ್ತಾ ಹೋಗುತ್ತೆ. ಈ ಅರಿಶಿಣದ ಗಂಟನ್ನ ನೀವು ಯಾವ ದಿನವಾದ್ರೂ ಸಿದ್ಧ ಮಾಡ್ಕೊಂಡ್ಬಿಡಿ. ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಮಾಡಿಟ್ಕೊಂಡ್ರೆ ತುಂಬಾ ಉತ್ತಮ. ಪ್ರತಿ 15 ದಿನಕ್ಕೊಮ್ಮೆ ಈ ಗಂಟನ್ನ ಬದಲಾಯಿಸಿ. ಅದರಲ್ಲೂ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಂದು ಮರಿದೇ ಈ ಅರಿಶಿಣದ ಪುಡಿಯ ಗಂಟನ್ನ ಬದಲಾಯಿಸಿಕೊಳ್ಳೋದನ್ನ ಮರಿಬೇಡಿ. ಆನಂತರ ಹಳೆಯ ಅರಿಶಿಣದ ಗಂಟನ್ನ ಯಾರೂ ಓಡಾಡದೇ ಇರೋ ಜಾಗದಲ್ಲಿ ಬಿಸಾಕ್ ಬಂದ್ಬಿಡಿ. ತುಳಸಿ ಗಿಡ ಬಿಟ್ಟು ಯಾವ್ದಾದ್ರೂ ಗಿಡದ ಕೆಳಗಡೆ ಹಾಕಿ. ಆ ಅರಿಶಿಣದ ಗಂಟು ನಮ್ಮ ಸುತ್ತಮುತ್ತಲಿರುವ ದುಷ್ಟಶಕ್ತಿಯನ್ನ ಹಿಡಿದಿಟ್ಕೊಂಡಿರುತ್ತೆ.
ಆದ್ರಿಂದ ಯಾರೂ ಕೂಡ ಆ ಅರಿಶಿಣದ ಪುಡಿಯನ್ನ ತುಳಿಯದಿರುವಂತೆ ನೋಡ್ಕೊಳ್ಳಿ. ಇದೇ ರೀತಿ ನೀವು ಮಾಡಬೇಕಾಗಿರೋ ಇನ್ನೊಂದು ಉಪಾಯ ಏನಪ್ಪಾ ಅಂತಂದ್ರೆ, ಒಂದು ಪುಟ್ಟ ಪೇಪರ್ ಸ್ಲಿಪ್ ಅನ್ನ ತಗೊಳ್ಳಿ. ಅದರ ಮೇಲೆ 8 ಮೆಣಸಿನ ಕಾಳನ್ನ ಇಟ್ಬಿಡಿ. ಅದನ್ನ ಮಡಚಿ ಕೊನೆಯಲ್ಲಿ ನಿಮ್ಮ ಜೇಬು ಅಥವಾ ವ್ಯಾನಿಟಿ ಬ್ಯಾಗ್ನಲ್ಲಿ ಹಾಕ್ಬಿಡಿ. ಈ ಕಾಳು ಮೆಣಸು ನಿಮ್ಮ ಜೊತೆಗೆ ಇದ್ದಷ್ಟು ಹೊತ್ತು ಯಾವ ದೋಷವೂ ನಿಮಗೆ ಕಾಡೋದಿಲ್ಲ. ಆ ಕಾಳು ಮೆಣಸಿನ ಪೊಟ್ಟಣವನ್ನ 15 ದಿನವಾದ ಮೇಲೆ ನಿರ್ಜನವಾಗಿರುವ ಜಾಗದಲ್ಲಿ ಬಿಸಾಕ್ಬಿಡಿ. ಹೀಗೆ ನೀವು 15 ದಿನಕ್ಕೊಮ್ಮೆ ಮಾಡ್ತಾ ಇರಬೇಕು. ಆಗ ನೋಡಿ ನಿಮ್ಮ ಜೀವನದಲ್ಲಿ ಎಂತೆಂಥ ಬದಲಾವಣೆಗಳಾಗ್ತಾ ಹೋಗುತ್ತೆ ಅಂತ.